ಕಾಲುರಿ ಯಾಕಾಗತ್ತೆ ಅಂತ ತಿಳಿಸ್ಕೊಡ್ತೀನಿ. 99% ಏನಂದರೆ ಮಧುಮೇಹ, ಡಯಾಬಿಟಿಸ್ ಇದ್ರೇ ಕಾಲುರಿ ಬರುತ್ತೆ. ಲಕ್ಷಣ ಹೇಗಿರುತ್ತೆ? ಚಿಕಿತ್ಸೆ ಏನು? ಈ ಮನೆ ಮದ್ದನ್ನ ಟ್ರೈ ಮಾಡಿ. ಲಾವಂಚ ಬೇರು ತಗೊಬನ್ನಿ. ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಬೀಜಗಳನ್ನ ತಗೊಬನ್ನಿ. ಅದನ್ನೇನು ಮಾಡ್ತೀರಾ, ನಮಸ್ಕಾರ. ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಇವತ್ತು ಇನ್ನೊಂದು ಆರೋಗ್ಯದ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲನೇದು ಪಾದದಾಹ, ಕಾಲುರಿ. ಸಾಮಾನ್ಯವಾಗಿ ನಾವು ಹೇಳ್ತೀವಿ ಕಾಲುರಿ ಅಂದರೆ ಈಟ್ ಆಗಿದೆ ಅಂತ ಕಡೆಗಣಿಸ್ಬಿಡ್ತೀವಿ. ಕಾಲುರಿ ಯಾಕಾಗತ್ತೆ ಅಂತ ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ಇದನ್ನು ಪಾದದಾಹ ಅಂತೀವಿ. ಅಲೋಪತಿಕ್ ಟರ್ಮಲ್ಲಿ ಇದನ್ನು ಪೆರಿಫೆರಲ್ ನ್ಯೂರೋಪತಿ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ನರಗಳು ಏನಿದೆ, ಒಂದು ಫೈಬರ್ಸ್ ಏನಿರುತ್ತೆ ಅದು ಹಾಳಾದಾಗ ಅಥವಾ ಡ್ಯಾಮೇಜ್ ಆದಾಗ ಈ ಕಾಲುರಿ ಬರುತ್ತೆ. ಮೊದಲನೇ ಕಾರಣ ಕಾಲುರಿ ಬರೋದಕ್ಕೆ 99% ಏನಂದರೆ ಮಧುಮೇಹ, ಡಯಾಬಿಟಿಸ್ ಇದ್ರೇ ಕಾಲುರಿ ಬರುತ್ತೆ. ಇನ್ನು 1% ಏನೇನು ಸಾಧ್ಯತೆಗಳಿರ್ಬೋದು? B12 ಕೊರತೆ, ಕ್ಯಾಲ್ಶಿಯಂ ಕೊರತೆ, ಆ್ಯಸಿಡಿಟಿ, ದೇಹದಲ್ಲಿ ಪಿತ್ತ ಜಾಸ್ತಿ ಆದರೆ, ಆಮೇಲೆ ನೀರು ಕಡಿಮೆ ಕುಡಿಯುವಂಥದ್ದು, ರಕ್ತ ಚಲನೆ ಸರಿಯಾಗಿ ಆಗದೆ ಇರೋಂಥದ್ದು, ವೆರಿಕೋಸ್ ವೇನ್ಸ್ ಅಥವಾ ಸಿರಜಗ್ರಥಿ, ಇನ್ನಿತರ ಆರೋಗ್ಯದ ಸಮಸ್ಯೆಗಳಿಂದ ಕಾಲುರಿ ಬರುತ್ತೆ. ಲಕ್ಷಣ ಹೇಗಿರುತ್ತೆ? ಏನು ಲಕ್ಷಣ ಇಲ್ಲ, ಕಾಲು ಉರಿತಾ ಇರ್ತದೆ. ಕೆಲವರು ಬೆಂಕಿ ಥರ ಉರಿಯುತ್ತೆ, ಕೆಲವರಿಗೆ ಸ್ವಲ್ಪ ಉರಿಯುತ್ತೆ, ಕೆಲವರು ಕೂತೆದ್ದಾಗ ಫುಲ್ ಉರಿಯುತ್ತೆ. ಇದು ಇದರ ಲಕ್ಷಣ. ಚಿಕಿತ್ಸೆ ಏನು? ಚಿಕಿತ್ಸೆಗಿಂತ ಮೊದಲು ಕಾರಣ ತಿಳ್ಕೊಳ್ಳಿ. ಮೊದಲೋಗಿ ಸಕ್ಕರೆ ಪ್ರಮಾಣನ ಪರೀಕ್ಷೆ ಮಾಡ್ಕೊಳ್ಳಿ. ಲ್ಯಾಬ್ನಲ್ಲಿ FBS ಖಾಲಿ ಹೊಟ್ಟೆಗೆ ಒಂದು ಮಾಡಿಸಿ, ಅಥವಾ 3 ತಿಂಗಳು ಆ್ಯಾವ್ರೇಜ್ HbA1c ತೆಗೆಸಿ ನೋಡಿ. ಅದಕ್ಕೆ ಚಿಕಿತ್ಸೆ ತಗೊಳ್ಳಿ, ಕಾಲುರಿ ಹೋಗುತ್ತೆ. ಇಲ್ಲ ಸರ್ ನನ್ನ ಶುಗರ್ ಲೆವೆಲ್ಲು ನಾರ್ಮಲ್ ಅಂದರೆ B12 ಚೆಕ್ ಮಾಡಿಸಿ, ಕಡಿಮೆ ಚಿಕಿತ್ಸೆ ತಗೊಳ್ಳಿ. ಇಲ್ಲ ಸರ್ ಎಲ್ಲ ಸರಿಯಾಗಿದೆ ಅಂತ ಈ ಮನೆ ಮದ್ದನ್ನ ಟ್ರೈ ಮಾಡಿ. ಮೊದಲನೇದಾಗಿ ಕಾಲುರಿ, ಪಿತ್ತ ಕಡಿಮೆ ಆಗಬೇಕು. ಮನೇಲೆ ಯಾವ್ದು ಸಿಗುತ್ತೆ ಸುಲಭವಾಗಿ? ಬೂದುಂಬಳಕಾಯಿ ರಸನ ಡೈಲಿ ಕುಡಿತಾ ಬನ್ನಿ. ಎರಡನೇ ಮನೆ ಮದ್ದು, ಶುಗರ್ ಇದ್ದರೆ ಎಳ್ನೀರು ತಗೋಬಾರ್ದು. ಇನ್ನೇನು ತಗೋಬೋದು ಅಂದರೆ ಬೆಸ್ಟ್ ರೆಮಿಡಿ ಅಂದರೆ ಹೆಸರುಬೇಳೆ ಗೊತ್ತಲ್ಲ ವೀಕ್ಷಕರು? ಹೆಸರುಬೇಳೆಯಿಂದ ಮಾಡೋವಂಥ ತಿನಿಸುಗಳನ್ನ ಅತಿ ಹೆಚ್ಚಾಗಿ ಬೆಳೆಸಿ. ಮೂರನೇದು ಮಜ್ಜಿಗೆನ ಅತಿ ಹೆಚ್ಚಾಗಿ ತೊಗೋಬೇಕು. ಆಮೇಲೆ ತರಕಾರಿಗಳಲ್ಲಿ ಸೌತೆಕಾಯಿ, ಮೂಲಂಗಿ, ಸೋರೆಕಾಯಿ, ಈ ಥರ ತಂಪು ಕೊಡುವಂಥ ತರಕಾರಿಗಳನ್ನ ಹೆಚ್ಚಾಗಿ ಬಳಸಬೇಕು. ಆಮೇಲೆ ಏಲಕ್ಕಿ, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಈ ಥರದ ಪದಾರ್ಥಗಳನ್ನ ತೊಗೋಬೇಕು. ಆಮೇಲೆ ತುಪ್ಪ. ಆಯುರ್ವೇದದಲ್ಲಿ ಹೇಳಿದ್ದಾರೆ, ಘೃತಂ ಪಿತ್ತಾನಿಲಂ ರಸ ಶುಕ್ರೋಜಸ ಅಂತ, ನಿರ್ವಾಪಣ ಮೃದು ಕರ್ಮ ಸ್ವರ್ವರ್ಣ ಪ್ರಸಾದಕರ್ಮ. ಅಂದರೆ ಪಿತ್ತ ಅನಿಲ, ಪಿತ್ತ ಕಡಿಮೆ ತುಪ್ಪವನ್ನು ಊಟದಲ್ಲಿ ಹಾಕೊಂಡು ತೊಗೊಳ್ಳಿ. ಹೇಳ್ತಾರೆ ಶುಗರ್ ಜಾಸ್ತಿ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಬಳಸಿ. ಏನಾಗುತ್ತೆ, ಪಿತ್ತ ಕಡಿಮೆ ಆಗುತ್ತೆ. ಇದರ ಜೊತೆಯಲ್ಲಿ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಏನದು? ಲಾವಂಚ ಬೇರು ತಗೊಬನ್ನಿ. ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಬೀಜಗಳನ್ನ ತಗೊಬನ್ನಿ. ಅದನ್ನೇನು ಮಾಡ್ತೀರಾ, ಒಂದು ಸುಮಾರು 1 ಲೀಟ್ರ್ ನೀರು ಫಸ್ಟು ಕುದಿಬೇಕಾದ ನೀರು. 1 ಲೀಟ್ರ್ ನೀರು ಕುದೀತಾ ಇರೋ ವೀಕ್ಷಕರೇ ಕೇಳಿಸ್ಕೊಂಡು, ಆ ಕುದೀತಾ ಇರೋ ನೀರಿಗೆ 1 ರಿಂದ 2 ಚಮಚ ಅಥವಾ ಒಂದು ಸ್ವಲ್ಪ, ಒಂದು ಹಿಡಿಯೋರು ಇಷ್ಟ ಹಾಕ್ಬೇಡಿ, ಒಂದು ಸ್ವಲ್ಪದಷ್ಟು ಲಾವಂಚ ಬೇರನ್ನ ಹಾಕ್ರಿ. ಸುಲಭವಾಗಿ ಸಿಗೋದು ಗಂಗೆ ಅಂಗಡಿ. ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಬೀಜ, ಆಮೇಲೆ ಒಂದು ಸ್ವಲ್ಪ ಓಮ್ ಕಾಳು ಹಾಕ್ಬಿಟ್ಟು ಕುದಿಸಿ ಚೆನ್ನಾಗಿ. ಯಾವುದೋ ಕಲರ್ ಚೇಂಜ್ ಆಗುತ್ತೆ, ಅದು ಒಂದು 5-10 ನಿಮಿಷ ಕುದಿಸಿ ಆ ನೀರನ್ನು ಇಡೀ ದಿನ ಕುಡಿತಾ ಬನ್ನಿ, ಕಾಲುರಿ ಕಡಿಮೆ ಆಗುತ್ತೆ. ಎರಡನೇದು ಹರಳೆಣ್ಣೆ ಅಥವಾ ಔಡ್ಲೆಣ್ಣೆ. ಹಳ್ಳಿ ಕಡೆ ಸಿಗುತ್ತೆ ನೋಡಿ ಹರಳೆಣ್ಣೆ. ಯಾವ ಕಲರ್ ಇರುತ್ತೆ ಹೇಳಿ? ಇಲ್ಲಿರೋದೆಲ್ಲ ವೈಟ್ ಕಲರ್ ಇರ್ತದೆ, ಸಿಟಿಲಿ ಅದಲ್ಲ. ಹಳ್ಳಿ ಸಿಗೋಂಥದ್ದೇ ಶುದ್ಧವಾದ ಹರಳೆಣ್ಣೆ. ಅದನ್ನು ಪಾದಕ್ಕೆ ಹಚ್ಚಿ ಮಲ್ಗೋಂಥದ್ದು. ನನ್ನ ಹತ್ರ ಚೆನ್ನಾಗಿ ದುಡ್ಡಿದೆ ಸರ್ ಅಂದರೆ ಬೆಣ್ಣೆ ತಗೊಬನ್ನಿ, ಬೆಣ್ಣೆನ ಕಾಲಿಗೆ ಹಚ್ಕೊಂಡು ಮಲ್ಕೊಳ್ಳಿ. ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ಇದು ಆಕ್ಯುಪ್ರೆಷರ್ ಅಂತೀವಿ, ಕಾಲಲ್ಲಿ ನಡೆಯುವಂಥದ್ದು. ಇದರಿಂದ ಏನಾಗುತ್ತೆ, ನರ್ವ್ಸ್ಗೆ ಒಂದು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದನ್ನು ಉಪಯೋಗಿಸ್ಬೋದು, ಈ ಒಂದು ರೆಮಿಡಿಗಳನ್ನ. ಇದರ ಜೊತೆಯಲ್ಲಿ ಏನು ಅವಾಯ್ಡ್ ಮಾಡಬೇಕು ಕಾಲುರಿಲಿ ಅಂದರೆ, ಅತಿ ಹೆಚ್ಚು ಉಷ್ಣ ಮಾಡುವಂಥ ಪದಾರ್ಥಗಳು. ಫಸ್ಟ್ ಯಾವುದು? ಚಿಕನ್, ಫಿಶ್, ಬದನೆಕಾಯಿ, ಕಾಲಿಫ್ಲವರ್, ಆಮೇಲೆ ಹಾಗಲಕಾಯಿ, ಆಮೇಲೆ ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ಸಪೋಟ, ಮಾವಿನ ಹಣ್ಣು, ಹಲಸಿನ ಹಣ್ಣು, ಇದನ್ನೆಲ್ಲ ಸ್ವಲ್ಪ ತಿನ್ನಬಾರ್ದು. ಆಮೇಲೆ ಸ್ವೀಟ್ ಐಟಮ್ಸ್ನ ಮುಟ್ಲೇಬಾರ್ದು, ಶುಗರ್ ಇದೆ, ಕಾಲುರಿ ಜಾಸ್ತಿ ಆಗುತ್ತೆ. ಇನ್ನೇನು ತೊಗೋಬೋದು? ಡ್ರೈ ಫ್ರೂಟ್ಸಲ್ಲಿ ನೆನೆಸಿರೋಂಥ ಬಾದಾಮಿ, ವಾಲ್ನಟ್ ತೊಗೋಬೋದು. ಇದೆಲ್ಲ ನಿಮಗೆ ಭಾಳ ಹೆಲ್ಪ್ಫುಲ್ಲು. ಆಮೇಲೆ ಹುರುಳಿಕಾಳು ಇದೆಲ್ಲ ಯೂಸ್ ಮಾಡ್ಬೋದು. ಅಂದರೆ ಫ್ಲ್ಯಾಕ್ಸ್ ಸೀಡ್ ಇದೆಲ್ಲ ಉಪಯೋಗಿಸ್ಬೇಡಿ. ಸಬ್ಜಾ ಸೀಡ್ಸ್ ಇನ್ನೊಂದು ಬೆಸ್ಟ್. ಸಬ್ಜಾ, ಈಗ ಸಬ್ಜಾಗೋ ಈಗ ನೀವು ಮಾಡ್ಕೋ ಕೇಳಿದ್ರೆ ಅವ್ರು ಸಬ್ಜಾ ಕೇಳಿದ್ರೆ ಚಿಯಾ ಸೀಡ್ಸ್ ಕೊಡ್ತಾರೆ. ಅದಲ್ಲ, ಸಬ್ಜಾ ಅಂತ ಕೇಳಿ ಅದು ಪ್ಯಾಕೆಟಲ್ಲಿ ಕರೆಕ್ಟಾಗಿ ನೋಡಿ ಅದನ್ನು ರಾತ್ರಿ 1 ಚಮಚ ನೆನೆ ಹಾಕಿ ಬೆಳಗ್ಗೆ ಆ ನೀರನ್ನು ಕುಡಿತಾ ಬನ್ನಿ. ಈ ಪಾದದಾಹ ಕಡಿಮೆ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ.
ಆ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.